ಇವಾಗ ನಾನು ಇದರಲ್ಲಿ ಏನು ಮಾತಾಡ್ತೀನೋ ಅದು FM ಅಲ್ಲಿ ಕೇಳುತ್ತೆ. ನೋಡ್ಬೋದು ಇಲ್ಲಿ ನಾನು ಮಾತಾಡ್ತಿರೋದು FM ಅಲ್ಲೂ ಕೇಳುತ್ತೆ. ಯಾಕೆ ಅಂದರೆ ಇದು ಟ್ರಾನ್ಸ್ಮಿಟ್ ಮಾಡ್ತೈತೆ ನನ್ನ ವಾಯ್ಸ್ನ. ಈ ಸರ್ಕಿಟು ಇಡೀ ಯೂಟ್ಯೂಬಲ್ಲಿ ಎಲ್ಲೂ ಸಿಗಲ್ಲ, ಆ ಥರ ಸರ್ಕಿಟ್ ನಾನು ಮಾಡಿದ್ದೀನಿ. ಒಂದ್ಸಲ ನಾನು ರೇಡಿಯೋ ಟ್ರಾನ್ಸ್ಮಿಟರ್ ಮಾಡಿದ್ದೆ ಈ ಬೋರ್ಡ್ ಉಪಯೋಗಿಸ್ಕೊಂಡು, FM ಬೋರ್ಡ್ ಉಪಯೋಗಿಸ್ಕೊಂಡು. ಅದರಲ್ಲಿ ನಾನು ಒಂದು ಆಕ್ಸ್ ಕೇಬಲ್ ಹಾಕಿದ್ದೆ. ಈ ಆಕ್ಸ್ ಕೇಬಲ್ನ ಅದರ ಫೋನಿಗೆ ಕನೆಕ್ಟ್ ಮಾಡಿ ಇಲ್ಲಿ ಪವರ್ ಸಪ್ಲೈ ಕೊಟ್ಟರೆ ಅಲ್ಲಿ ಯಾವುದೇ FM ಅಲ್ಲೂ ಹಾಡು ಬರೋದು. ಇವಾಗ ನಾನು ಏನು ಮಾಡಿದ್ದೀನಿ ಅಂದರೆ ಅದೇ ಆಕ್ಸ್ ಕೇಬಲ್ನ ಒಂದು ಸರ್ಕಿಟಿಗೆ ಕನೆಕ್ಟ್ ಮಾಡಿದ್ದೀನಿ. ಆ ಸರ್ಕಿಟಿಗೆ ಕನೆಕ್ಟ್ ಮಾಡಿದಾಗ ನೀವು ಏನು ಮಾತಾಡ್ತೀರೋ ಅದು ಕೇಳುತ್ತೆ. ಇದೊಂದು ಸರ್ಕಿಟ್ಟು, ಇಲ್ಲಿ ಮೈಕ್ ಐತಿ, ಇದರಲ್ಲಿ ಏನು ಮಾತಾಡ್ತೀರೋ ಅದು FM ಅಲ್ಲಿ ಕೇಳುತ್ತೆ. ಇದ್ರ ಸರ್ಕಿಟ್ ಡಯಾಗ್ರಾಮು ಕೊಡ್ತೀನಿ ಹೆಂಗೆ ಅಂತ. ಇವಾಗ ಟೆಸ್ಟ್ ಮಾಡೋಣ. ನಾನು ಮೊದಲೇ ಸೆಟ್ ಮಾಡಿದ್ದೆ ಈ ಚಾನಲ್ಗೆ. ಇವಾಗ ನೋಡಿ ಸೌಂಡ್ ಬರುತ್ತೆ. ನಾನು ಮಾತಾಡೋದು ಈ FM ಅಲ್ಲಿ ಕೇಳುತ್ತೆ. ಯಾಕೆ ಅಂದರೆ ಇದರಿಂದ ಟ್ರಾನ್ಸ್ಮಿಟ್ ಆಗ್ತೈತೆ. ಬೇಕಾದರೆ ನೀವು ಇದಕ್ಕೆ ಫೋನಲ್ಲಿ ಸ್ಪೀಕರ್ ಬರುತ್ತಲ್ಲ ಅದನ್ನು ಇಕ್ಬೋದು. ಆದರೆ ಅದ್ರ ಬದಲು ಆಕ್ಸ್ ಕೇಬಲ್ ಹಾಕಿದ್ರೆ ಕಡಿಮೆ ನಾಯ್ಸ್ ಇರುತ್ತೆ ಅಂತ ನನ್ನಿದು. ನೀವು ಏನಾರ ಬ್ರಾಡ್ಕಾಸ್ಟ್ ಇಲ್ಲ ಸುಮ್ಮನೆ ಮಾತಾಡಬೇಕು ಅಂದರೆ ಈ ಮೈಕ್ ಉಪಯೋಗಿಸ್ಬೋದು. ನೋಡಿ ನಾನು ಮಾತಾಡೋದು ಇದರೊಳಗೆ ಕೇಳುತ್ತೆ. ಈಗ ಯಾರೋ ಬೇರೆ ಚಾನಲ್ ಹಾಕಿದ್ರು, ನೀವು ಇದರಲ್ಲಿ ಇದು ಮಾಡ್ಕೊಂಡು ಈಗಲೂ ಕೇಳುತ್ತೆ. ಬೇಕಾದ್ರೆ ನೀವು ಬೇರೆ ಚಾನಲ್ ಬೇಕಾದ್ರೆ ಹಾಕೊಬೋದು ಈ ಥರ. ಇದ್ರ ಸರ್ಕಿಟ್ ಡಯಾಗ್ರಾಮು ಇಲ್ಲ ಐತೆ. ಇದು ಮೈಕು. ಈ ಮೈಕು ಪ್ಲಸ್ ಪಾಯಿಂಟಿಗೆ 22K ರೆಸಿಸ್ಟರ್ ಹಾಕಬೇಕು. ಆಮೇಲೆ ಒಂದು 1 UFದು ಕೆಪಾಸಿಟರ್ ಹಾಕಬೇಕು. ಇಲ್ಲಿ ಪ್ಲಸ್ ಮೈನಸ್ ಎಲ್ಲ ಮೆನ್ಷನ್ ಮಾಡಿದ್ದೀನಿ. ಆಮೇಲೆ ಇಲ್ಲಿ ರೇಡಿಯೋ ಬೋರ್ಡ್ ಐತಲ್ಲ, ಆ ರೇಡಿಯೋ ಬೋರ್ಡಲ್ಲಿ ಮೈನಸ್ಸಿಗೆ ಕನೆಕ್ಟ್ ಮಾಡಬೇಕು. ಇಲ್ಲೇದು ಇಲ್ಲಿ ಔಟ್ಪುಟ್ ಪಿನ್ನು ಮೈಕ್ದು ಒಂದೇ, ಇನ್ಪುಟ್ಟು ಒಂದೇ. ಪ್ಲಸ್ದು ಚೇಂಜು ನೋಡ್ಬೋದು. ಸ್ಕ್ರೀನ್ಶಾಟ್ ತಗೊಬೋದು. ಇಲ್ಲಿ ಆಕ್ಸ್ ಕೇಬಲ್ನ ಡೈರೆಕ್ಟಾಗಿ ಹಾಕ್ಕೊಳ್ಳೋದು ಇದಕ್ಕೆ. ಈ ಸರ್ಕಿಟನ್ನು ಕ್ಲೀನಾಗಿ ವರ್ಕ್ ಆಗಲಿಲ್ಲ ಅಂದರೆ ಆಕ್ಸ್ ಕೇಬಲ್ನ ಎರಡು ಎಕ್ಸ್ಚೇಂಜ್ ಮಾಡಬೇಕು, ಅವಾಗ ವರ್ಕ್ ಆಗೇ ಆಗುತ್ತೆ. ಇಷ್ಟೇ ಸಿಂಪಲ್ ಸರ್ಕಿಟ್ಟು. ಈ ಸರ್ಕಿಟಿಂದ ಇಡೀ ರೇಡಿಯೋನೇ ಕಂಟ್ರೋಲ್ ಮಾಡ್ಬೋದು. ಬೇಕಾದ್ರೆ ನೀವು ಮೈಕಿಂದು ರೇಂಜ್ ಜಾಸ್ತಿನೂ ಮಾಡ್ಕೊಬೋದು ಆಂಪ್ಲಿಫೈಯರ್ ಹಾಕ್ಬಿಟ್ಟು. ಆಮೇಲೆ ಇದು ಇಡೀ ಯೂಟ್ಯೂಬಲ್ಲೇ ಸಿಗಲ್ಲ ಎಲ್ಲೂ, ಇದೊಂದು ಬಿಟ್ಟರೆ. ಇದು ನಾನೇ ಯೋಚಿಸ್ಬಿಟ್ಟು ಮಾಡಿರೋದು. ಎಷ್ಟೊಂದು ಪ್ರಾಜೆಕ್ಟು ಇರೋದು ಸರ್ಕಿಟ್ ಡಯಾಗ್ರಾಮ್ ನೋಡ್ಕೊಂಡು ಮಾಡ್ತೀನಿ. ಇದು ನಾನು ಯೋಚಿಸ್ಬಿಟ್ಟು ಮಾಡಿರೋದು, ನೋಡ್ಬೋದು. ಬೇಕಾದ್ರೆ ನೀವು ನಿಮ್ಮ ಫ್ರೆಂಡ್ಗಳಿಗೆ ನೀವು ಪ್ರ್ಯಾಂಕ್ ಬೇಕಾದ್ರೆ ಮಾಡ್ಬೋದು. ಆಕ್ಸ್ ಕೇಬಲ್ಲಿಗೆ ಇದಕ್ಕೆ ಒಂದು ಫೋನಲ್ಲಿ ರೆಕಾರ್ಡ್ ಮಾಡಿರೋ ಇದನ್ನು ಹಾಕ್ಬೋದು. ಇದರಲ್ಲೊಂಚೂರು ರೇಂಜ್ ಜಾಸ್ತಿ ಮಾಡಬೇಕು. ಮಾಡೋಣ. ಈ ಸರ್ಕಿಟ್ಟು ಜಾಸ್ತಿನೇ ಲಾಂಗ್ ರೇಂಜ್ ಐತೆ. ಹಂಗೆ ಇದ್ರದ್ದು ಮೊದಲನೇ ವೀಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೊದಲನೇ ವೀಡಿಯೋಲಿ ಏನು ಅಂದರೆ ಆಕ್ಸ್ ಕೇಬಲಿಂದ ಡೈರೆಕ್ಟಾಗಿ ಫೋನಿಗೆ ಕನೆಕ್ಟ್ ಮಾಡೋದು. ಆದರೆ ಇವಾಗ ಫೋನ್ ಇಲ್ದಿದ್ದಾಗ ಬೇಕಾದ್ರೆ ಮೈಕಲ್ಲೇ ಮಾತಾಡಿ ಅದರಲ್ಲಿ ಬರೋಂಗೆ ಮಾಡೋದು. ಇವಾಗ